ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕೆ ಬಂದಿರೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮಿಶ್ರ ಬೆಳೆ ಅಂತ ಹೇಳಿದ್ರೇನೆ ಒಂದು ಸ್ವಲ್ಪ ಒಂದು ಚೆನ್ನಾಗಿರುವಂಥ ಟಾಪಿಕ್ ಆಗಿರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳೆನ ನಾವು ಇಟ್ಕೊಂಡು ಸುಮಾರು ದಿನಗಳ ಕಾಯ್ಕೊಂಡಿರ್ಬೇಕಾಗ್ತದೆ. ಅಂದರೆ ಈಗ ಇಲ್ಲಿ ನೀವು ಗಮನಿಸ್ತಾ ಇರೋ ಹಂಗೆ ನೋಡೋದಾದ್ರೆ ಇಲ್ಲಿ ಬಂದು ಸೌತೆಕಾಯಿ ಇದೆ, ಜೊತೆಗೆ ಹಾಗಲಕಾಯಿ ಇದೆ. ಈಗ ಹಾಗಲಕಾಯಿ ಬೆಳೆ ತಗೊಂಡಾಗ ನೀವು ಸರಿಸುಮಾರು ಕಾಯಿ ಶಾಂಪಲ್ಗೆ ಬರ್ಬೇಕಾದ್ರೆ 2.5 ತಿಂಗಳು ನಿಮ್ಗೆ ಟೈಮ್ ಪೀರಿಯಡ್ ಅನ್ನೋದಿರುತ್ತೆ. ಸೊ ಆ 2.5 ತಿಂಗಳು ಏನಪ್ಪಾ ಅಂತ ಹೇಳಿದ್ರೆ ಸಾಲಿಂದ ಸಾಲುಗಳಿಗೆ ಅಂತರ ಒಂದು ತುಂಬಾನೇ ಲಾಂಗ್ ಇರ್ತದೆ. ತುಂಬಾ ಲಾಂಗ್ ಅಂತ ಹೇಳಿದ್ರೆ ಎಷ್ಟಿರ್ತದೆ, ಈಗ ನೋಡಿ ಇಲ್ಲೊಂದ್ ಸಾಲು ಅಲ್ಲೊಂದ್ ಸಾಲು ಅಲ್ಲೊಂದ್ ಸಾಲು ಅಂತ ಹೇಳಿದ್ರೆ 1 2 3 4 ಅಡಿ ಡಿಫ್ರೆನ್ಸ್ 12 ಅಡಿಗಳ ಅಂತರ ಇರ್ತದೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ. ಈ ಮಧ್ಯದಲ್ಲಿರೋ ಜಾಗನೆಲ್ಲ ಸುಮ್ಮನೆ ವೇಸ್ಟ್ ಆಗಿ ಬಿಟ್ಟಿರ್ಬೇಕಾಗ್ತದೆ. ಸೊ ಈ ರೀತಿ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೇಡದೇ ಇರೋ ಕಸ ಕಡ್ಡಿ ಎಲ್ಲ ಮೊಳ್ಕೊಳ್ತದೆ. ಸೊ ಅದ್ರ ಜೊತೆಗೆ ಬಂದು ನಮಗೆ 2.5 ತಿಂಗಳವರೆಗೂ ಯಾವುದೇ ರೀತಿಯಾದ ಇನ್ಕಮ್ ನಾವು ನೋಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಬಂದು ಕೆಲವೊಬ್ಬ ರೈತರು ಏನಪ್ಪಾ ಅಂತ ಹೇಳಿದ್ರೆ ವಿಭಿನ್ನವಾಗಿ ಯೋಚನೆ ಮಾಡಿ ಏನ್ ಮಾಡ್ತಾರೆ, ಒಂದು ಮಿಶ್ರ ಬೆಳೆ ಅನ್ನೋ ಟಾಪಿಕ್ ನ ತಂದಿರ್ತಾರೆ ಸ್ನೇಹಿತರೆ. ಆ ಮಿಶ್ರ ಬೆಳೆ ಟಾಪಿಕ್ ಅಲ್ಲಿ ಇವತ್ತು ನಿಮಗೆ ಸೌತೆ ಜೊತೆಗೆ ಹಾಗಲ ಬೆಳೆ ಇರ್ತದೆ ಸ್ನೇಹಿತರೆ. ಇನ್ನ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಹಾಗಲಕಾಯಿ ಗಿಡ ಇನ್ನೇನು ನಾಟಿ ಮಾಡಿ ಸುಮಾರು ಒಂದು 15-20 ದಿವಸ ಏನೋ ಆಗಿರ್ತದೆ. ಸೊ ಬಳ್ಳಿಗಳು ನೋಡೋದಾದ್ರೆ ಈಗ ತಾನೇ ಶುರು ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಈ ಕಡೆ ನೋಡೋದಾದ್ರೆ ಸೌತೆ ಗಿಡ ಇದೆ. ಸೌತೆ ಗಿಡಕ್ಕೆ ಬಂದು ಒಂದು 25ರಿಂದ 30 ದಿನ. ಸೌತೆ ಗಿಡಕ್ಕೆ ನೋಡೋದಾದ್ರೆ ಒಂದು 25 ದಿವಸ ಆಗಿರ್ತದೆ ಸ್ನೇಹಿತರೆ. ಸೊ ಇದು ಬಂದು ಒಂದು 5 ದಿನ ಅಂತರದಲ್ಲಿ, ಒಂದು ವಾರ ಅಂತರದಲ್ಲಿ ಇದನ್ನ ನಾಟಿ ಮಾಡಿರ್ತಾರೆ ಹಾಗಲ ಗಿಡನ. ಇನ್ನ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಒಂದು ಸಲ ಈ ತರ ಸ್ಟ್ರಕ್ಚರ್ ಎಲ್ಲ ಮಾಡ್ಬೇಕಂತ ಹೇಳಿದ್ರೆ ನಾವು ಕಡ್ಡಿಗಳಿಗೆ ಆಗ್ಲಿ ಈ ವೈರ್ಗಳಿಗೆ ಆಗ್ಲಿ ಸುಮಾರು ಬಂಡವಾಳ ಹಾಕ್ಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ರೈತರು, ಈಗ ಆಲ್ರೆಡಿ ಬಂದು ಒಂದು ಸರ್ತಿ ಬೀನ್ಸ್ ಬೆಳೆದಿರೋ ಅಂತ ಬೆಡ್ಗಳಾಗಿರ್ತದೆ ಇದು. ಅದೇ ಸ್ಟ್ರಕ್ಚರ್ನ ಇಟ್ಕೊಂಡು ಈಗ ಏನ್ ಮಾಡ್ತಿದ್ದಾರೆ, ಎರಡನೇ ಬೆಳೆಯಾಗಿ ಈ ಒಂದು ಮಿಶ್ರ ಬೆಳೆನ ಮಾಡಿರ್ತಾರೆ. ಯಾವುದು ಹಾಗಲ ಮತ್ತೆ ಸೌತೆದು. ಇನ್ನ ತಳಿಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಫಾರ್ಮರ್ ಆಕ್ಚುಲಿ ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ಏನೋ ಬ್ಯುಸಿ ಆಗಿದ್ರು, ಅವರೆಲ್ಲ ಹೊರಗಡೆ ಹೋಗಿರೋ ಕಾರಣಕ್ಕೆ ಏನ್ ಮಾಡೋದು ವಿಧಿ ಇಲ್ಲ ಅಂತ ನಾವೇ ಮಾತಾಡ್ಕೊತಾ ಇದ್ದೀರಿ. ಇನ್ನ ತಳಿಗಳ ವಿಚಾರಕ್ಕೆ ಬಂದಾಗ ನಾನು ಕೇಳಿದೆ ಅವ್ರನ್ನ, ಇದು ಬಂದು ಆಕ್ಚುಲಿ ಸೌತೆಕಾಯಿ ತಳಿ ಬಂದು ನಾಜಿಯಾ ಅಂತ ಹೇಳ್ಬಿಟ್ಟು, ಮತ್ತೆ ಈ ಹಾಗಲಕಾಯಿ ತಳಿ ಬಂದು ಸಿಂಜೆಂಟಾ ವಲ್ಲವ್ ಅಂತ ಸ್ನೇಹಿತರೆ. ಇನ್ನ ಗಿಡದ ವಿಚಾರಕ್ಕೆ ನೋಡಿದಾಗ ಬೇಸಿಗೆದಲ್ಲಿ ಒಂದ್ ಸ್ವಲ್ಪ ಏನಪ್ಪಾ ಅಂತ ಹೇಳಿದ್ರೆ ಸೌತೆಕಾಯಿ ಗಿಡಗಳು ನೀಟಾಗಿ ಬರೋದಿಲ್ಲ ಅಂತಾರೆ. ಸೊ ಸ್ವಲ್ಪ ನೀರಾವರಿ ವಿಚಾರ ಸ್ವಲ್ಪ ಗಮನ ಕೊಟ್ಟು ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಹರಿಸ್ಕೊಂಡು ಟೈಮ್ಗೆ ಸರಿಯಾಗಿ ಸ್ಪ್ರೇ ಅನ್ನೋದನ್ನ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋ ಸಿಗ್ತದೆ. ಇಲ್ಲಿ ನೀವು ಗಮನಿಸ್ತಾ ಇರುವಂತದ್ದು ನೋಡಿ, ಎಲ್ಲ ಬಳ್ಳಿ ಎಲ್ಲ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯಾದ ಇದು ರಸ ಇರೋ ಕೀಟಗಳ ಹಾವಳಿ ಇಲ್ಲ ಅಂತ ಹೇಳಿದ್ರೆ ವೈರಸ್ ಲಕ್ಷಣಗಳು ಇರೋದಿಲ್ಲ. ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ಈ ಯೆಲ್ಲೋ ಮೊಸಾಯಿಕ್ ವೈರಸ್ ಅಂತ ಹೇಳ್ತಾರೆ, ಅಥವಾ ಗ್ರೀನ್ ಮಾಟಲ್ ವೈರಸ್ ಅಂತ ಹೇಳ್ತಾರೆ. ಈ ರೀತಿ ಒಂದು 2 ರೀತಿಯಾದ ವೈರಸ್ಗಳು ಈ ಬಳ್ಳಿ ಜಾತಿ ಬೆಳೆಗಳಲ್ಲಿ ಅಂದ್ರೆ ಸೌತೆ, ಹೀರೆ ಇಂಥದ್ರಲ್ಲೆಲ್ಲ ಕಾಣಿಸ್ಕೊಳ್ತದೆ. ಇದಕ್ಕೇನಪ್ಪ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ, ಮುಖ್ಯವಾಗಿ ನಾವು ರಸ ಇರೋ ಕೀಟಗಳನ್ನ ಗಮನ ಕೊಡದಿರ ಇರುವಂಥದ್ದು. ರಸ ಇರೋ ಕೀಟಗಳನ್ನ ಯಾವಾಗ ನಾವು ಗಮನಿಸಲ್ಲ ಆ ಟೈಮಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ವೈರಸ್ ಲಕ್ಷಣಗಳು ಸಾಮಾನ್ಯವಾಗಿ ಎಲ್ಲ ಕ್ಯುಕ್ರಿವೇಟ್ ಫ್ಯಾಮಿಲಿ ಅಂತೇನೆ ಹೇಳ್ತಾರೆ, ಇವೆಲ್ಲ ಬಂದು ಬಳ್ಳಿ ಜಾತಿಯ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ ವೈರಸ್ ತೊಂದರೆಗಳು. ಹಾಗಲಕಾಯಿ ಆಗಿರ್ಬೋದು, ಹೀರೆಕಾಯಿ ಇಂಥದ್ರಲ್ಲೆಲ್ಲ. ಅದೇ ರೀತಿನೇ ಈ ಸೌತೆಕಾಯಿ ಎಲ್ಲ ಸ್ನೇಹಿತರೆ. ಈಗ ನಾವು ಮುಖ್ಯವಾದ ಟಾಪಿಕ್ನ ಬಿಟ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗ್ಬಿಟ್ಟಿದ್ದೀರಿ. ಬನ್ನಿ ಮುಖ್ಯವಾದ ಟಾಪಿಕ್. ಈಗ ನೋಡಿ, ಈ ಒಂದು ಸೌತೆಕಾಯಿ ಬಂದು ಒಂದು 40 ದಿನಕ್ಕೆಲ್ಲ ಶಾಂಪಲ್ಗೆ ಬಂದ್ಬಿಡ್ತದೆ. 40 ದಿನಕ್ಕೆ ಶಾಂಪಲ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದಾದ್ಮೇಲೆ ಇನ್ನೊಂದು 20ರಿಂದ 25 ದಿನ ಅಥವಾ 30 ದಿನದೊಳಗಡೆ ಪೂರ್ತಿ ಕ್ರಾಪೇ ಎಂಡ್ ಆಗ್ಬಿಡ್ತದೆ. ಸೊ ಒಂದು ಲೆಕ್ಕಾಚಾರಕ್ಕೆ ತಗೊಳ್ಳೋದಾದ್ರೆ 2.5 ತಿಂಗಳಿಗೆ ನಾವು ಸೌತೆಕಾಯಲ್ಲಿ ಆದಾಯ ನೋಡೋದು ಆಗೋಗ್ತದೆ. ಅದಾದ್ಮೇಲೆ ಬಂದು ಹಾಗಲ ಗಿಡನ ತಯಾರಾಗಿ ಇಡ್ಬೇಕಾಗ್ತದೆ. ತಯಾರು ಅಂತ ಹೇಳಿದ್ರೆ ಈಗ ಅದಕ್ಕೆ ಏನ್ ಬೇಕು, ಒಂದು ಕಡ್ಡಿ ಹಾಕಿ ಒಂದೊಂದು ಸಿಂಗಲ್ ಟೈನ್ ಹಾಕಿ ಎತ್ತಿ ಕಟ್ಟಿಬಿಟ್ರೆ, ನಮಗೆ ಏನಾದ್ರು ಬಳ್ಳಿಗಳು ಬೇಕು ಅನ್ಸಿದ್ರೆ ಮಾತ್ರ ನಾವು ಟೈನ್ ಮಾಮೂಲಿಯಾಗಿ ಬೀನ್ಸ್ ಬೆಳೆಗಳಿಗೆ ಅಥವಾ ಹೀರೆಕಾಯಿ ಬೆಳೆಗಳಿಗೆ ಹಾಕಿದಂಗೆ ನೋಡಿ ಈ ರೀತಿಯಲ್ಲಿ ಟೈನ್ ಹಾಕೊಳ್ಳೋ ಅವಶ್ಯಕತೆ ಇದ್ರೆ ಮಾತ್ರ ಹಾಕೋಬೇಕು. ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಿಂಗಲ್ ಬಳ್ಳಿನ ತಗೊಂಡು ಹೋಗ್ಬಿಟ್ಟು ಟಾಪ್ವರೆಗೂ ಇಲ್ಲಿ ಮೇಲೆ ಒಂದು ಸ್ಪ್ರೆಡ್ ಹಾಕ್ಬಿಡ್ತಾರೆ. ಸೊ ಈ ರೀತಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಒಂದು ಹಾಗಲಕಾಯಿ ಮುಗಿದಿದ ತಕ್ಷಣ, ಇದು ಸೌತೆಕಾಯಿ ಮುಗಿದಿದ ತಕ್ಷಣ ಹಾಗಲಕಾಯಿ ಬೆಳೆ ರೆಡಿ ಆಗುತ್ತೆ ಸ್ನೇಹಿತರೆ. ಈ ಪದ್ಧತಿಗಳಿಂದ ಏನಂತ ಹೇಳಿದ್ರೆ ನಾವು ಒಂದು ಈಗ ಏನು ಉಳಿತಾಯ ಮಾಡಬಹುದು. ಆಲ್ರೆಡಿ ಬೆಡ್ಡು ಎಲ್ಲ ಮಾಡಿರೋದೇನಿರೋದಿಲ್ಲ, ಸ್ಟ್ರಕ್ಚರ್ ಎಲ್ಲ ಬಂದು ಬೀನ್ಸ್ ಬೆಳೆದಾಗಿರ್ತದೆ. ಜೊತೆಗೆ 2 ಬೆಳೆ ಹಾಕಿರ್ತೀರಿ. 2 ಬೆಳೆದಲ್ಲಿ 1 ಬೆಳೆದಲ್ಲಿ 2.5 ತಿಂಗಳಲ್ಲಿ ಆದಾಯ ಎತ್ಕೊಬಿಡ್ತೀರಿ. ಅದಾದ್ಮೇಲೆ 2.5 ತಿಂಗಳಾದ್ಮೇಲೆ ಮತ್ತೆ ಒಂದು 2.5ರಿಂದ 3 ತಿಂಗಳವರೆಗೂ ಹಾಗಲಕಾಯಿಯಲ್ಲಿ ಆದಾಯ ತೆಗಿಬೋದು.
ಹಾಗಲಕಾಯಿ ಅಂತ ಹೇಳಿದ್ರೆ 2.5 ಇಂದ 3 ತಿಂಗಳಿಗೆ ಮುಗಿದೋಗುವಂಥ ಬೆಳೆ ಅಂತೂ ಅಲ್ಲ, ಲಾಂಗ್ ಕ್ರಾಪು. ನೀವು ನೀಟಾಗಿ ಇಟ್ಕೊಂಡು ಔಷಧಿ ಸ್ಪ್ರೇ ಮಾಡಿಕೊಂಡು ಚಿಗುರನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಿಮಗೆ 4 ರಿಂದ 5 ತಿಂಗಳವರೆಗೂ ಕಟಾವು ಅನ್ನೋದು 5 ತಿಂಗಳು 6 ತಿಂಗಳವರೆಗೂ ಕಟಾವನ್ನ ತಗೋಬಹುದು ಸ್ನೇಹಿತರೆ. ಇದೆಲ್ಲ ಬಂದು ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಅನುಭವ ಇರ್ತದೆ, ಬೆಳೆದಿರೋ ಅಂಥವ್ರಿಗೆ. ಬೆಳೆದಿರೋರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿ ಹಂಚ್ಕೊಳ್ತಾ ಇರೋದು ಸ್ನೇಹಿತರೆ. ಇನ್ನು ನೀರಾವರಿ ವಿಚಾರಕ್ಕೆ ನೋಡಿದಾಗ ನೋಡಿ, ಬೇಸಿಗೆ ಆಗಿರೋ ಕಾರಣಕ್ಕೆ ಸ್ವಲ್ಪ ತಂಪಾಗಿ ಕೊಡಬೇಕಾಗ್ತದೆ. ಇನ್ನು ತಂಪಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಬೆಳೆಗಳಾಗೋದಿಲ್ಲ. ಇನ್ನು ಇಲ್ಲಿ ನೋಡೋದಾದ್ರೆ ಡ್ರಿಪ್ ಪೈಪುಗಳು ಸಾಮಾನ್ಯವಾಗಿ ಬಂದು ನಾವು ಏನು ಮಾಡ್ತೀರಿ, ಇದನ್ನ ಹಾಕೊಂತೀರಿ, ರೌಂಡ್ ಡ್ರಿಪ್, ಫ್ಲಾಟ್ ಡ್ರಿಪ್ ಅಂತ. ಇವರು ಏನಪ್ಪ ಅಂತ ಹೇಳಿದ್ರೆ ಪೇಪರ್ ಡ್ರಿಪ್ ಹಾಕ್ಬಿಟ್ಟವ್ರೆ, ಸಲೀಸಾಗಿ ಕೆಲಸ ಆಗುತ್ತದೆ. ಏನಪ್ಪ ಅಂತ ಹೇಳಿದ್ರೆ 2 ಬೆಳೆ ಅಂತೂ ಗ್ಯಾರಂಟಿ ಬರ್ತದೆ. ನೀರು ಸುರಿಯೋದು ಬಂದು ನಾರ್ಮಲ್ ಆಗಿ ಸುರಿಯೋ ಡ್ರಿಪ್ ಪೈಪ್ಗಳಿಗಿಂತ ಇದರಲ್ಲಿ ಜೋರಾಗಿ ಬರ್ತದೆ. ಜೋರಾಗಿ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಸಾಕು, ತ್ಯಾವಗಳು ಚೆನ್ನಾಗಿ ಆಗ್ತದೆ. ನೋಡಿ ಇಲ್ಲಿ ಡ್ರಿಪ್ಪಲ್ಲಿ ಬಿಟ್ಟಿರೋ ಥರ ಕಾಣಿಸ್ತಾ ಇದೆ ನಿಮ್ಗೆ, ನೆಲ ನೋಡಿ ತೇವಾಂಶ ಯಾವ ರೀತಿ ಕಾಣಿಸ್ತಾ ಇದೆ. ಸೊ ಇದೊಂದು. ಇನ್ನೊಂದು ಮುಖ್ಯವಾದ ವಿಚಾರ, ಕಳೆನ ನಿಯಂತ್ರಣದಲ್ಲಿ ಇಟ್ಕೊಬೇಕು. ಕಳೆನ ಬಿಟ್ಬಿಟ್ರೆ ಹೆಂಗಂದ್ರೆ ಹಂಗೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಳೆ ಮೊಳೆತು ಇನ್ನಷ್ಟು ಉದುರಿ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ಸಾಮಾನ್ಯವಾಗಿ ಎಲ್ಲ ಬಳ್ಳಿ ಜಾತಿ ಬೆಳೆಗಳಲ್ಲಿ ಕಾಡುವಂಥ ದೊಡ್ಡ ಪ್ರಾಬ್ಲಮ್ಮು ಊಜಿ ನಿಯಂತ್ರಣಕ್ಕೆ ಇಲ್ಲಿ ನೋಡ್ತಿರ್ಬೋದು ಟ್ರ್ಯಾಪ್ಸನ್ನು ಅಳವಡಿಸಿರ್ತಾರೆ. ಒಂದೊಂದು ಕಂಪ್ನಿಯವ್ರದ್ದು ಒಂದೊಂದು ವಿಧವಾದ ಟ್ರ್ಯಾಪ್ಸ್ ಇರ್ತದೆ. ಇದರಲ್ಲಿ ಬಂದು ಯಾವುದೇ ರೀತಿಯಾದ ನೀರೆಲ್ಲ ಏನೋ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಬಂದು ಹೋಲ್ಸ್ ತುಂಬ ತೀರಾ ಸಣ್ಣ ಇರ್ತದೆ. ಒಂದ್ಸಲ ಏನಾದರೂ ಊಜಿ ಇದ್ರೊಳಗಡೆ ಎಂಟ್ರಿ ಆಯಿತು ಅಂತ ಹೇಳಿದ್ರೆ ಮತ್ತೆ ಆಚೆ ಬರೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಈ ಥರ ಟ್ರ್ಯಾಪ್ಸ್ನ ಯೂಸ್ ಮಾಡ್ಕೋಬೋದು. ಇನ್ನು ಕೆಲವೊಂದು ಟ್ರ್ಯಾಪ್ಸಲ್ಲಿ ಹೋಲ್ಸ್ ದೊಡ್ಡದಾಗಿರುತ್ತೆ. ಅಂಥ ಟ್ರ್ಯಾಪ್ಸಲ್ಲಿ ಬಂದು ಏನಪ್ಪ ಅಂತ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರಾಗಲಿ ಅಥವಾ ವೇಸ್ಟ್ ಆಯಿಲ್ ಏನಿರ್ತದೆ ಅದನ್ನು ಹಾಕಿಟ್ಟಿರ್ತಾರೆ. ಏನೇಂತ ಹೇಳಿದ್ರೆ ಒಂದು ಸರ್ತಿ ಅದೇನಾದರೂ ಅದ್ರೊಳಗಡೆ ಬಿದ್ದಿದ್ದೇ ಆಗಿರೆ ಮತ್ತೆ ಆ ನೀರೊಳಗಡೆಯಿಂದ ಎದ್ದು ಬರೋದಕ್ಕಾಗೋದಿಲ್ಲ ಊಜಿ. ಅವಾಗ ಏನಾಗುತ್ತೆ, ಅಲ್ಲೇ ಸತ್ತೋಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ಬೋದು, ಇದ್ರೊಳಗಡೆ ಬಿದ್ದಿದೆ. ಸೊ ಇದರಲ್ಲಿ ಏನೋ ನೀರೆಲ್ಲ ತುಂಬಿಕೊಂಡಿದೆ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು. ಇದರಲ್ಲಿ ಒಂದು 15 ಊಜಿಗಳು ಬಿದ್ದವೆ. ಇನ್ನು ಅದನ್ನು ಹೊರತುಪಡಿಸಿ ಇನ್ನು ಗಮ್ ಶೀಟ್ಗಳು ನಿಮ್ಗೆ ಸಾಮಾನ್ಯವಾಗಿ ಗೊತ್ತೇ ಇರ್ತದೆ. ಸೊ ಈ ಗಮ್ ಶೀಟ್ಗಳು ಎಲ್ಲೋ ಮತ್ತು ಬ್ಲೂ ಅಲ್ಲಿ ಬರ್ತದೆ. ಯಾವುದಾದ್ರೂ ಬೆಳೆಗಳಾಗಲಿ ರಸ ಇರೋ ಕೀಟನ ಸಂಪೂರ್ಣ ಹತೋಟಿಯಲ್ಲಿ ಇಟ್ಕೊಬೇಕಂತ ಹೇಳಿದ್ರೆ ಈ ಥರ ಒಂದು ಗಮ್ ಶೀಟ್ಗಳನ್ನ ನಾವು ಬಳಕೆ ಮಾಡ್ಕೊಳ್ಳೋದು ಉತ್ತಮ. ಇನ್ನೊಂದು ಬೇಸಿಗೆದ ಇದರಲ್ಲಿ ಬಂದು ಬೆಡ್ಗಳಿಗೆ ಗೊಬ್ಬರದ ವಿಚಾರಕ್ಕೆ ಬಂದಾಗ ಅವರು ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ಒಂದು ಕೋಳಿ ಗೊಬ್ಬರ, ಒಟ್ಟು ಗೊಬ್ಬರ ಏನಿರ್ತದೆ ಅದನ್ನ ಒಡಿಸ್ಕೊಂಡು ಅದಕ್ಕೆ ಬಂದು ಫ್ಯೂಚರ್ ಬಯೋಟೆಕ್ ಅವ್ರದ್ದು ಟ್ರೈಕೋಡರ್ಮಾ, ಸೂಡೋಮೋನಾಸ್, ಅಜೋಸ್ಪೈರಿಲಮ್ ಅಂತ ಏನೋ 3 ಒಂದು ಲಿಕ್ವಿಡ್ ಬರ್ತದೆ. ಇವೆಲ್ಲ ಬಂದು ಜೈವಿಕ ಶಿಲೀಂಧ್ರಗಳು ಸ್ನೇಹಿತರೆ. ಇದೆಲ್ಲ ಬಂದು ಬೆಳೆಗಳಿಗೆ ಫ್ರೆಂಡ್ಲಿ ಆಗಿರುವಂಥ ಶಿಲೀಂಧ್ರಗಳು. ಇದು ನೆಲದಲ್ಲಿ ಇದ್ದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬೆಳೆ ಉತ್ಕೃಷ್ಟವಾಗಿ ಬರ್ತದೆ. ಜೊತೆಗೆ ಏನಂತ ಹೇಳಿದ್ರೆ ಒಂದು ಪ್ರಾಥಮಿಕ ಹಂತಗಳಲ್ಲಿ ಬರಬಹುದಾದ ರೋಗ ಲಕ್ಷಣಗಳನ್ನೆಲ್ಲ ಅದು ಕಂಟ್ರೋಲ್ ಮಾಡಾಗುತ್ತೆ. ಈಗ ಬ್ಯಾಕ್ಟೀರಿಯಾದಿಂದ ಬರೋದಾಗ್ಲಿ, ಶಿಲೀಂಧ್ರದಿಂದ ಬರೋದಾಗ್ಲಿ, ಅಥವಾ ನೆಲದ ಮಣ್ಣಲ್ಲಿ ಯಾವುದಾದ್ರೂ ಬೇರೆ ಥರ ರೋಗಗಳಾಗಲಿ, ಇದೆಲ್ಲ ಬಂದು ಕಂಟ್ರೋಲ್ ಮಾಡುತ್ತೆ. ಸೊ ಇವ್ರ ಬಳಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೊಡೆದಿರೋ ಅಂಥ ಒಟ್ಟು ಗೊಬ್ಬರದಲ್ಲಿ ಏನು ಮಾಡಿದ್ದಾರೆ, ಫಸ್ಟ್ ಈ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಏನು ಕರೀತಾರೆ, ಅಥವಾ ಜೈವಿಕ ಶಿಲೀಂಧ್ರಗಳು ಅಂತ ಏನು ಕರೀತಾರೆ, ಇದನ್ನ ಬಂದು ಮಿಕ್ಸ್ ಮಾಡಿರ್ತಾರೆ. ಮಿಕ್ಸ್ ಮಾಡಿಬಿಟ್ಟು ಅದನ್ನ ನೆನೆಸ್ಬಿಟ್ರೆ ಸಾಕು, ಅದು ನಾವು ಹೊಂದಿರೋದು ಬಂದು ಹಂಗೆ ಡೆವಲಪ್ ಆಗ್ತಾ ಹೋಗ್ತಾ ಇರ್ತದೆ. ಆ ರೀತಿ ಡೆವಲಪ್ ಆಗಿರುವಂಥ ಗೊಬ್ಬರನ ಎತ್ತಿ ನಾವು ತೋಟಕ್ಕೆ ಬಳಕೆ ಮಾಡಿದಾಗ ಏನಾಗುತ್ತೆ, ಗಿಡಕ್ಕೆ ಸ್ಟಾರ್ಟಿಂಗಲ್ಲಿ ಬರುವಂಥ ಯಾವುದೇ ವಿಧವಾದ ರೋಗಗಳು ಇಲ್ದಿರ ಹೆಲ್ತಿಯಾಗಿ ಬರ್ತವೆ. ಇನ್ನೊಂದು ವಿಲ್ಟ್ ಪ್ರಾಬ್ಲಮ್ ಆಗಲಿ ಅಥವಾ ಕಾಂಡ ಕೊಳೆ ರೋಗ ಆಗಲಿ ಅಂಥವೆಲ್ಲ ನಿಮಗೆ ಕಾಣಿಸ್ಕೊಳೋದಿಲ್ಲ ಸ್ನೇಹಿತರೆ, ಈ ಒಂದು ಜೈವಿಕ ಶಿಲೀಂಧ್ರಗಳನ್ನ ಯೂಸ್ ಮಾಡೋದ್ರಿಂದ. ಸೊ ಇದಕ್ಕೆ ಬಂದು ಈಗ ಅವ್ರು ಹೇಳಿದ ಪ್ರಕಾರ ಒಂದು 2 ಟ್ರ್ಯಾಕ್ಟರ್ ಅಷ್ಟು ಕೋಳಿ ಗೊಬ್ಬರ ಹೊಡೆಸ್ಕೊಂಡು ಅದನ್ನು ಬೆಡ್ಗಳ ಮೇಲೆ ಲೈಟಾಗಿ ಹಾಕ್ಬಿಟ್ಟು ಸೊ ಈ ಒಂದು ಬೆಳೆನ ಮಾಡಿರ್ತಾರೆ. ಸ್ಟ್ರಕ್ಚರ್ಗಳು ಯಾವುದೇ ವಿಚಾರಕ್ಕೂ ಅಷ್ಟು ಕಾಂಪ್ರಮೈಸ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಸ್ಟ್ರಕ್ಚರ್ನ ನಾವು ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮಗೆ ಗಾಳಿ ಮಳೆ ಬಂದಾಗ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇವ್ರ ಸ್ಟ್ರಕ್ಚರ್ ಇವಾಗ ಮಾಡಿ ಬೀನ್ಸ್ ತೆಗೆದಿದ್ದಾರೆ, ಆಲ್ರೆಡಿ 4 ತಿಂಗಳಾಗಿದೆ. ಇವಾಗ ಈ ಗಿಡಗಳಿಗೂ 1 ತಿಂಗಳು ಆಗ್ತಾ ಬಂತು. ಸೊ 5 ತಿಂಗಳು ಆಗಿದೆ. 5 ತಿಂಗಳಾದ್ಮೇಲೆ ಇವಾಗ ಮತ್ತೆ ಬೆಳೆ ಬಂದಿದ ತಕ್ಷಣ ಒಂದು 5 ತಿಂಗಳಿಂದ 6 ತಿಂಗಳವರೆಗೂ ಸ್ಟ್ರಕ್ಚರ್ ಗಟ್ಟಿಯಾಗಿರ್ಬೇಕಾಗ್ತದೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಸುತ್ತು ಎಲ್ಲ ಬಂದು ನಮಗೆ ಗೊತ್ತಿರುತ್ತಲ್ಲ TMT ರಾಡ್ಗಳನ್ನ ತಗೊಬಂದು ಅದನ್ನು ಒಡೆದು ನೀಟಾಗಿ ಈ ವೈರ್ಗಳನ್ನ, ಪ್ಲಾಸ್ಟಿಕ್ ವೈರ್ಗಳನ್ನ ಹಾಕಿರ್ತಾರೆ, ಡಬಲ್ ವೈರ್ನ ಹಾಕಿರ್ತಾರೆ. ಸಿಂಗಲ್ ಹಾಕಿದ್ರೆ ಒಂದು ಕಟ್ ಆಗ್ತದೆ, ಇನ್ನೊಂದಾದ್ರೂ ಸಪೋರ್ಟ್ ಇಲ್ಲ ಅಂತ ಡಬಲ್ ಹಾಕಿರ್ತಾರೆ. ಈ ರೀತಿ ಬೇಡ ಅಂತ ಹೇಳಿದ್ರೆ, ಏನಾದರೂ ನಿಮಗೆ ಇನ್ನು ಸ್ವಲ್ಪ ಅನುಕೂಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಸಣ್ಣಕ್ಕೆ ಕಂಬಿ ಬರ್ತದೆ, ನೀವು GI ಕಂಬಿನೇ ಬಳಕೆ ಮಾಡ್ಕೊಬೋದು. ಸೊ ಇದು ಇಷ್ಟಾಗಿತ್ತು ಒಂದು ಈ ಇಂಟರ್ ಕ್ರಾಪಿಂಗ್ ಬೆಳೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ಏನಾದರೂ ಯಾರಿಗಾದ್ರೂ ಯೂಸ್ ಆಗುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ, ನಾನು ಕೊಟ್ಟಿರ್ತೀನಿ. ಯಾರಾದರೂ ಯೂಸ್ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನನ್ನ ಬೈಕ್ ಎಂಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ
ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಶುಭ ದಿನಗಳು. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.